ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಮತ್ತು UGC ನೆಟ್ 2023ಗೆ ಹೆಲ್ಪ್ ಆಗುವಂತೆ ಟೀಚಿಂಗ್ ಆಪ್ಟಿಟ್ಯೂಡ್ ಬೋಧನಾ ಯೋಗ್ಯತೆಯ ಮೇಲೆ ಕನ್ನಡದಲ್ಲಿ ಥಿಯರಿ ಲೆಕ್ಚರ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET ಆಗಿರ್ಬೋದು, UGC ನೆಟ್ ಆಗಿರ್ಬೋದು, ಪೇಪರ್ 1ಗಾಗಿ ಕನ್ನಡ ಮಾಧ್ಯಮದಲ್ಲಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಇದು ನಮ್ಮ ಮೊದಲನೇ ವಿಡಿಯೋ ಆಗಿದೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ ಅಥವಾ UGC ನೆಟ್ ಪೇಪರ್ 1ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. 40 ಮಾಕ್ ಟೆಸ್ಟ್ಗಳನ್ನು ನೀಡ್ತೀವಿ. ಕಂಪ್ಲೀಟ್ ಆಗಿ ನೋಟ್ಸನ್ನು ನೀಡ್ತಾ ಇದ್ದೀವಿ. ಸಾಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ಸ್ ಮಾಡ್ಬೋದು. ಸೊ ಇವಾಗ ಥಿಯರಿ ಲೆಕ್ಚರ್ಗೆ ಹೋಗೋಣ. ಸೊ ನಮ್ಮೆಲ್ಲ ಪೇಯ್ಡ್ ಮೆಂಬರ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ಗ್ರೂಪ್ನಲ್ಲಿ ನಮಗೆ ಕೇಳ್ಬೋದು ಅಥವಾ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ವೆನ್ ವಿ ಗೋ ಥ್ರೂ ದಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್, ದೇರ್ ಆರ್ ಮೇನ್ಲಿ 4 requirements are there. One is the teacher, then the learners, then content, then environment. So ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂದರೆ ಈ ಒಂದು ಕಲಿಕಾ ಕಾರ್ಯಕ್ಕೆ, ಬೋಧನಾ ಕಾರ್ಯಕ್ಕೆ ಅವಶ್ಯಕವಾಗಿರುವ ಅಂಶಗಳು, ಶಿಕ್ಷಕ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕಂಟೆಂಟ್ ವಿಷಯ ಆಗಿರ್ಬೋದು, ಮತ್ತು ಪರಿಸರ ಆಗಿರ್ಬೋದು. ಈ 4 ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳಾಗಿವೆ. ಇವುಗಳ ಮೇಲೆ ನಾವು ಡಿಸ್ಕಷನನ್ನು ಮಾಡೋಣ. ಸೊ ದ ಫಸ್ಟ್ ಬಂದುಬಿಟ್ಟು ಟೀಚರ್, ಶಿಕ್ಷಕ. ಇಲ್ಲಿ ಟೀಚರ್ ಒಂದು ಮುಖ್ಯವಾದ ಅಂಶವಾಗಿರ್ತದೆ. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಟೀಚರ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಶಿಕ್ಷಕರು ಇಲ್ಲಿ ಸ್ವತಂತ್ರ ಚಲಕಗಳಾಗಿರ್ತಾರೆ. ಅಂದರೆ ಶಿಕ್ಷಕರು ಯಾರ ಮೇಲೇನೂ ಕೂಡ ಡಿಪೆಂಡ್ ಆಗಿರೋದಿಲ್ಲ. So next, the teacher masters over his subjects. Yes, the teacher is having his own knowledge on the subject. ಈ ಶಿಕ್ಷಕರಿಗೆ ಆ ಒಂದು ವಿಷಯದ ಮೇಲೆ ಜ್ಞಾನವನ್ನು ಹೊಂದಿರ್ತಾರೆ. And uses effective language for communication in order to bring positive change in the behavior of the learner. Yes, the teacher is using his available amount of knowledge to bring the desired changes in the ಪುಪಿಲ್ಸ್. ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ತಮ್ಮಲ್ಲಿರುವ ಜ್ಞಾನವನ್ನು ಬಳಸಿಕೊಂಡು ಈ ವಿದ್ಯಾರ್ಥಿಗಳ ಒಂದು ವರ್ತನೆಯಲ್ಲಿ ಪಾಸಿಟಿವ್ ಅಂದರೆ ಧನಾತ್ಮಕವಾದ ಬದಲಾವಣೆಯನ್ನು ತರುವ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ. ಸೊ ದ ಟೀಚರ್ ಈಸ್ ಆ್ಯನ್ ಇನ್ನೋವೇಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್. So he is the creator and transmitter of knowledge. So what teacher is going to do here? Teacher, he is the innovator of the information. He is going to find the information. He is going to collect the information, and he is transferring these information to the students. So he is a transmitter of knowledge. ಸೊ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಇವನು ತನ್ನಲ್ಲಿರುವ ಜ್ಞಾನವನ್ನು, ತಾನು ಕಲೆಕ್ಟ್ ಮಾಡಿರುವ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾನೆ, ವರ್ಗಾವಣೆ ಮಾಡ್ತಾ ಇದ್ದಾನೆ. ಸೊ ಟೀಚರ್ ಇಲ್ಲಿ ಜ್ಞಾನದ ಕ್ರಿಯೇಟರ್ ಮತ್ತು ಟ್ರಾನ್ಸ್ಮಿಟರ್. ಅಂದರೆ ತನ್ನಲ್ಲಿರುವ ಜ್ಞಾನವನ್ನು ಇವರು ಬೇರೆ ಬೇರೆ ಮೂಲಗಳಿಂದ ಜ್ಞಾನವನ್ನು ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ವರ್ಗಾವಣೆ ಮಾಡುವ ಕಾರ್ಯವನ್ನು ಟೀಚರ್ ಮಾಡ್ತಾ ಇದ್ದಾರೆ. So next, experience to the learner. So teacher is going to give experience to the learner. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅನುಭವವನ್ನು ನೀಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. And teacher act according to his knowledge, skills and experiences. ಸೊ ಶಿಕ್ಷಕ ತನ್ನಲ್ಲಿರುವ ಜ್ಞಾನದ ಪ್ರಕಾರ, ತನ್ನಲ್ಲಿರುವ ಕೌಶಲ್ಯಗಳು, ತನ್ನಲ್ಲಿರುವ ಅನುಭವದ ಆಧಾರದ ಮೇಲೆ ಈ ಒಂದು ಕಲಿಕಾ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. Then the teacher is free to plan, organize, lead and control the process. So he is independent variable. So the teacher is free. He can construct his own plan. He can organize his own teaching process. So he can lead the process. He can control the process. So he is free to conduct all these activities. So he is known as the ಇಂಡಿಪೆಂಡೆಂಟ್ ವೇರಿಯೇಬಲ್. ಶಿಕ್ಷಕ ಏನು ಮಾಡ್ತಾನೆ, ಇಲ್ಲಿ ತನ್ನ ಶಿಕ್ಷಣದ ಕಾರ್ಯಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಲು, ಅದನ್ನ ಸರಿಯಾದ ರೀತಿಯಲ್ಲಿ ಡಿಸೈನ್ ಮಾಡಲು, ಶಿಕ್ಷಣದ ಈ ಬೋಧನಾ ಕಾರ್ಯವನ್ನು ಕಂಟ್ರೋಲ್ ಮಾಡುವುದಾಗಿರ್ಬೋದು, ಇದನ್ನೆಲ್ಲ ಅವನು ಫ್ರೀಯಾಗಿ ಕಾರ್ಯವನ್ನು ಮಾಡೋದರಿಂದ ಅವನನ್ನು ನಾವು ಸ್ವತಂತ್ರ ಚಾಲಕ ಅಂತ ಕರಿತೀವಿ.
So next, he or she is free to perform various activities to provide learning. So ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವ ಸಲುವಾಗಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಶಿಕ್ಷಕ ಹಲವಾರು ಕಾರ್ಯಗಳನ್ನು ಮಾಡಲು ತಾವು ಸ್ವತಂತ್ರರಾಗಿರ್ತಾರೆ. ಸೊ ದ ಟೀಚರ್ ಇಸ್ ಆಲ್ವೇಸ್ ಈಸ್ ಫ್ರೀ ಟು ಕಂಡಕ್ಟ್ ವೇರಿಯಸ್ ಆಕ್ಟಿವಿಟೀಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ his students. So is known as the independent variable. ಇದನ್ನ ಎಲ್ಲರೂ ನೆನಪಿನಲ್ಲಿಡಬೇಕು. The teacher is an independent variable. ಸೊ ಶಿಕ್ಷಕ ಒಬ್ಬ ಸ್ವತಂತ್ರ ಚಾಲಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಸೊ ದ ನೆಕ್ಸ್ಟ್ ಕಮ್ಸ್ ಇಸ್ ಲರ್ನರ್ಸ್, ವಿದ್ಯಾರ್ಥಿಗಳು, ಕಲಿಯುವವರು. ಸೊ ಸ್ಟೂಡೆಂಟ್ ಆಸ್ ದ ಡಿಪೆಂಡೆಂಟ್ ವೇರಿಯೇಬಲ್. ಇಲ್ಲಿ ವಿದ್ಯಾರ್ಥಿಗಳು ಏನಾಗಿರ್ತಾರೆ, ಇವರು ಅವಲಂಬಿತ ಚಾಲಕರಾಗಿರ್ತಾರೆ. ಅಂತಂದರೆ ದ ಸ್ಟೂಡೆಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ದಿಸ್ ಟೀಚರ್ಸ್. ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಯಾವಾಗಲೂ ಅವಲಂಬಿತರಾಗ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆರ್ ಫಾಲೋವಿಂಗ್ ದಿ ಟೀಚರ್ಸ್. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನ ಏನು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅಂಡ್ ದ ಲರ್ನರ್ ಈಸ್ ಡಿಪೆಂಡೆಂಟ್ ಆನ್ ಟೀಚರ್. ಸೊ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಅವಲಂಬಿತರಾಗಿದ್ದಾರೆ. ಲರ್ನರ್ ಹ್ಯಾಸ್ ಟು ಕೋಆಪರೇಟ್ ಇನ್ ಟೀಚಿಂಗ್ ಅಂಡ್ ಟ್ರೈ ಟು ಗೆಟ್ ನಾಲೆಜ್ ಫ್ರಮ್ ದ ಟೀಚರ್. ಸೊ ನಾವು ಪ್ರೀವಿಯಸ್ ಸ್ಲೈಡ್ನಲ್ಲಿ ಹೇಳಿದೆ ನಿಮಗೆ, ಟೀಚರ್ ಏನು ಮಾಡ್ತಾರೆ, ಈ ಟೀಚಿಂಗ್ ಪ್ರಾಸೆಸ್ನ ಪ್ಲ್ಯಾನ್ ಮಾಡಿ, ಡಿಸೈನ್ ಮಾಡಿ ವಿದ್ಯಾರ್ಥಿಗಳಿಗೆ ತಮ್ಮಲ್ಲಿರುವ ಜ್ಞಾನವನ್ನು ವರ್ಗಾವಣೆ ಮಾಡ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ವಿದ್ಯಾರ್ಥಿಗಳು ಈ ಒಂದು ಕಲಿಕಾ ಕಾರ್ಯದಲ್ಲಿ ಶಿಕ್ಷಕರೊಂದಿಗೆ ಸಹಕರಿಸಿ ಶಿಕ್ಷಕರಿಂದ ಸಾಧ್ಯವಾದಷ್ಟು ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಈ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸೊ ಲರ್ನರ್ಸ್ ಆರ್ ಟ್ರೈಯಿಂಗ್ ಟು ಗೆಟ್ ಮೋರ್ ನಾಲೆಜ್ ಫ್ರಮ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ದೇ ಮಸ್ಟ್ ಕೋಆಪರೇಟ್ ವಿತ್ ದಿ teacher. So the next point is effectiveness of teaching depends on thorough understanding of the subject. Yes, we are having one more concept, that is teaching effectiveness. Teaching effectiveness means whether the students are following the lecture or no, whether the students are understanding or no, whether the teacher is able to achieve the desired goals or no. That is known as the teaching effectiveness. So if the students are able to understand whatever the teacher is teaching, so then you can say the teaching is effectiveness. ಪರಿಣಾಮಕಾರಿ ಬೋಧನೆ ಯಾವಾಗ ಆಗ್ತದೆ ಅಂತಂದರೆ, ಯಾವಾಗ ವಿದ್ಯಾರ್ಥಿಗಳು ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ತಿಳಿದುಕೊಳ್ತಾ ಇದ್ದಾರೆ ಅಂತಂದರೆ ಅವಾಗ ಏನಾಗ್ತದೆ, ಈ ಒಂದು ಬೋಧನಾ ಕಾರ್ಯ ಪರಿಣಾಮಕಾರಿಯಾಗ್ತದೆ. ಸೊ ಬೋಧನೆಯು ಪರಿಣಾಮಕಾರಿಯಾಗಲು ಶಿಕ್ಷಕರು ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಪ್ರಶ್ನೆಗಳು ಬರಬಹುದು. ಸೊ ಸ್ಟೂಡೆಂಟ್ ಈಸ್ ರಿಕ್ವೈರ್ಡ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದಿ ಟೀಚರ್. ಇದನ್ನು ನೀವು ನೆನಪಿನಲ್ಲಿರಬೇಕು. ದ ಸ್ಟೂಡೆಂಟ್ ದೇ ಆರ್ ಗೋಯಿಂಗ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದಿ ಪ್ಲಾನ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದಿ ಟೀಚರ್. ಸೊ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಇವರು ಶಿಕ್ಷಕರು ಮಾಡಿದ ಒಂದು ಯೋಜನೆ ಮತ್ತು ಶಿಕ್ಷಕರು ಸಂಘಟಿಸಿದ ಮಾಹಿತಿಗಳ ಮೇಲೆ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಸೊ ದೇ ಮಸ್ಟ್ ಫಾಲೋ ದಿ ಟೀಚರ್. ಸೊ ಇವರು ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಇಲ್ಲಿ ಶಿಕ್ಷಕರನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಸಬ್ಜೆಕ್ಟ್ ಆರ್ ಕಂಟೆಂಟ್, ವಿಷಯ. So the subject is generally decided by the teacher, but the learner can also contribute in deciding the topic. So ಸಬ್ಜೆಕ್ಟ್ ಅಂತಂದರೆ ವಿಷಯ, ಯಾವ ವಿಷಯದ ಮೇಲೆ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಸೊ ಈ ಒಂದು ಟಾಪಿಕ್, ಈ ಒಂದು ಕ್ಲಾಸ್ನಲ್ಲಿ ನಾವು ಯಾವ ಟಾಪಿಕ್ ಬಗ್ಗೆ ತಿಳಿಸಬೇಕು ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಮೇಲೆ ಶಿಕ್ಷಕ ನಿರ್ಧಾರ ಮಾಡ್ಬೋದು. ನಾವು ಹೈಯರ್ ಎಜುಕೇಷನ್ ಹೋದಂತೆ ಏನಾಗ್ತದೆ, ವಿದ್ಯಾರ್ಥಿಗಳು ಕೂಡ ಈ ಒಂದು ಟಾಪಿಕ್ ವಿಷಯವನ್ನು ನಿರ್ಧಾರ ಮಾಡುವಲ್ಲಿ ಪಾತ್ರವನ್ನು ವಹಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾವಿವಾಗ ಪ್ರೈಮರಿ ಎಜುಕೇಷನ್, ಹೈಸ್ಕೂಲ್ ಎಜುಕೇಷನ್ಗೆ ಅದು ಹೋದರೆ ಈ ಒಂದು ವಿಷಯದ ಆಯ್ಕೆಯನ್ನು ಹೆಚ್ಚಾಗಿ ಶಿಕ್ಷಕರೇ ಮಾಡ್ತಾರೆ. ಬಟ್ ನಾವು ಹೈಯರ್ ಎಜುಕೇಷನ್, ಹೈಯರ್ PG ಬಂದಾಗ, KSET, NET ಇಂಥ ಒಂದು ಕೋಚಿಂಗ್ ಕ್ಲಾಸ್ಗಳು ಬಂದಾಗ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ದ ಸಬ್ಜೆಕ್ಟ್ ಇಸ್ ಜನರಲಿ ಇಟ್ ಈಸ್ ಡಿಸೈಡೆಡ್ ಬೈ ದ ಟೀಚರ್, but the learners can also contribute in deciding the topic. Then media based technological and scientific aids may also be made available by the teacher to make the teaching more interesting and understandable. So here the teacher can use, he can use PDFs, he can use PPTs, he can use images, he can use videos. He can use other flip cards, he can use card sheets, he can use so many other things to teach more interestingly and to attract the students, and also to make students
or understanding it. So he can use so many other ಟೆಕ್ನಾಲಜಿಕಲ್ ಥಿಂಗ್ಸ್. ಇಲ್ಲಿ ಶಿಕ್ಷಕ ಏನು ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿಸಲು ಯಾವುದೇ ಮಾಹಿತಿ ಮತ್ತು ಜ್ಞಾನವನ್ನು ನೀಡಲು ಈ ಒಂದು ಶಿಕ್ಷಕನು ಹಲವಾರು ಟೆಕ್ನಾಲಜಿಗಳನ್ನು ಕೂಡ ಬಳಸ್ಬೋದು. PDF ಆಗಿರ್ಬೋದು, PPT ಆಗಿರ್ಬೋದು, ಇಮೇಜಸ್, ವಿಡಿಯೋಸ್, ಕಾರ್ಡ್ ಶೀಟ್ಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಗ್ಲೋಬ್ ಆಗಿರ್ಬೋದು, ಇವನ್ನೆಲ್ಲ ಶಿಕ್ಷಕ ಬಳಕೆ ಮಾಡ್ಬೋದು. ಸೊ ದ ನೆಕ್ಸ್ಟ್ ಒನ್ ಇಸ್ ಇಂಟರ್ವೀನಿಂಗ್ ವೇರಿಯೇಬಲ್ ಲೀಡ್ಸ್ ಟು ಡಿಸೈರೇಬಲ್ ಇಂಟರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಲರ್ನರ್ಸ್ ಟು ಅಚೀವ್ ದ ಗೋಲ್ಸ್. ಏನು ಇಂಟರ್ವೀನಿಂಗ್ ವೇರಿಯೇಬಲ್ಸ್ ಇವೆ ಇಲ್ಲಿ, ಟೀಚರ್ ಬಂದುಬಿಟ್ಟು ಡಿಪೆಂಡೆಂಟ್ ಟೀಚರ್ ಈಸ್ ಅನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಶಿಕ್ಷಕರು ಸ್ವತಂತ್ರ ಚಲಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ ವಿತ್ ದ ಸ್ಟೂಡೆಂಟ್ಸ್ ಆರ್ ಡಿಪೆಂಡೆಂಟ್ ವೇರಿಯೇಬಲ್, ವಿದ್ಯಾರ್ಥಿಗಳು ಅವಲಂಬಿತ ಚಲಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಇಂಟರ್ವೀನಿಂಗ್ ವೇರಿಯೇಬಲ್ಸ್ ಅಂತಂತಂದರೆ ಟೀಚರ್ ಯಾವ ಮೆಥಡ್ಗಳನ್ನು ಬಳಸ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಟೀಚಿಂಗ್ ಕಾರ್ಯಕ್ಕಾಗಿ ಶಿಕ್ಷಕನಿಗೆ ಏನೆಲ್ಲ ಬೇಕು, ಕ್ಲಾಸ್ ರೂಮ್ ಆಗಿರ್ಬೋದು, ಮತ್ತು ಶಿಕ್ಷಕ ಬಳಸುವ ವಿಧಾನಗಳಾಗಿರ್ಬೋದು. ಸೊ ಇವಕ್ಕೆಲ್ಲ ಏನಂತೀವಿ ನಾವು ಇಂಟರ್ವೀನಿಂಗ್ ವೇರಿಯೇಬಲ್, ಪರಿಸರ ಆಗಿರ್ಬೋದು. ಸೊ ಇಂಟರ್ವೀನಿಂಗ್ ವೇರಿಯೇಬಲ್ಸ್ ಲೀಡ್ಸ್ ಟು ಡಿಸೈರೇಬಲ್ ಇಂಟರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಲರ್ನರ್. ಸೊ ಟೀಚರ್ ವಾಟ್ ಎವರ್ ದ ಟೀಚರ್ ಈಸ್ ಯೂಸಿಂಗ್, materials used by the teacher, these are known as the intervening variable. For example, to teach you I am using laptop and internet connection now. So this is making the relationship between teacher and the learners. So the content determines the mode of presentation, telling, showing and doing. ಸೊ ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಕೆಲವೊಂದು ಸಾರಿ ವಿದ್ಯಾರ್ಥಿಗಳಿಗೆ ಮೌಖಿಕವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಇನ್ನು ಕೆಲವೊಂದು ಸಾರಿ ಯಾವುದೇ ಕಾರ್ಯವನ್ನು ತೋರಿಸುವುದರ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಇನ್ನು ಕೆಲವೊಂದು ಸಾರಿ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಮಾಹಿತಿಗಳನ್ನು ನೀಡ್ತಾ ಇದ್ದಾನೆ. ಸೊ ಇಟ್ ಇನ್ಕ್ಲೂಡ್ಸ್ ಅಂದರೆ ಇಲ್ಲಿ ಇಂಟರ್ವೀನಿಂಗ್ ವೇರಿಯೇಬಲ್ಸ್ ಇನ್ಕ್ಲೂಡ್ಸ್ ಮೆಥಡ್ಸ್, ಟೆಕ್ನಿಕ್ಸ್, ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ಸ್ ಆ್ಯಂಡ್ ಆಲ್ಸೋ ಟೀಚಿಂಗ್ ಎನ್ವೈರ್ಮೆಂಟ್. ದೀಸ್ ಆರ್ ಆಲ್ ಇಂಟರ್ವೀನಿಂಗ್ ವೇರಿಯೇಬಲ್ಸ್. ಇಲ್ಲಿ ಶಿಕ್ಷಕ ಬಳಕೆ ಮಾಡುವ ಟೀಚಿಂಗ್ನ ವಿಧಾನಗಳಾಗಿರ್ಬೋದು, ಟೀಚಿಂಗ್ನ ಬೋಧನಾ ತಂತ್ರಗಳಾಗಿರ್ಬೋದು, ಅದೇ ರೀತಿ ಯಾವ ಮಟೀರಿಯಲ್ಗಳನ್ನು ಬಳಸ್ತಾ ಇದ್ದಾನೆ, ಇವೆಲ್ಲ ಏನಾಗ್ತವೆ ಇಲ್ಲಿ ಇಂಟರ್ವೀನಿಂಗ್ ವೇರಿಯೇಬಲ್. So the next point is the environment. So environment is also the most affecting factor of teaching and learning. So ಪರಿಸರನೂ ಕೂಡ ಶಿಕ್ಷಣದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ. So the learners growth and all round development are the objectives of the teaching. So the main objectives of the teaching is ಲರ್ನರ್ಸ್ ಗ್ರೋತ್ ಆ್ಯಂಡ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳ ಸಂಪೂರ್ಣವಾದ ಬೆಳವಣಿಗೆ, ಅದು ಮಾನಸಿಕವಾಗಿರಬಹುದು, ದೈಹಿಕವಾಗಿ ಆಗಿರ್ಬೋದು. ಸೊ ವಿದ್ಯಾರ್ಥಿಯ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಏನಾಗಿದೆ ಶಿಕ್ಷಣದ ಒಂದು ಮುಖ್ಯ ಉದ್ದೇಶವಾಗಿದೆ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದೇರ್ ಈಸ್ ಅ ಸೂಟೇಬಲ್ ಎನ್ವೈರ್ಮೆಂಟ್ for the teaching and learning process. If the environment is good, then only the all round development of students will ಟೇಕ್ ಪ್ಲೇಸ್. ಸೊ ಯಾವಾಗ ಈ ಪರಿಸರವನ್ನು ಉತ್ತಮವಾದ ಪರಿಸರವನ್ನು ಹೊಂದಿರ್ತದೆ ತರಗತಿ, ಸೊ ಆವಾಗ ಏನಾಗ್ತದೆ ಈ ಒಂದು ಬೋಧನೆ ಪರಿಣಾಮಕಾರಿಯಾಗ್ತದೆ. ಸೊ ಈ ಒಂದು ಡಿಸೈರ್ಡ್ ಗೋಲ್ಸನ್ನು ಶಿಕ್ಷಕನು ನಿರ್ಧರಿಸಿದ ಉದ್ದೇಶಗಳನ್ನು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ತರಲು ಶಿಕ್ಷಕರಿಗೆ ನೆರವಾಗ್ತದೆ. So next, the teacher should create such an environment and nurtures the learners in that environment. ಅಂತ ಒಂದು ಉತ್ತಮವಾದ ಪರಿಸರವನ್ನು ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳನ್ನು ಅಂಥ ಒಂದು ಉತ್ತಮವಾದ ಪರಿಸರದಲ್ಲಿ ಬೆಳೆಸಬೇಕಾಗ್ತದೆ. ಸೊ ಈ ಒಂದು ಎನ್ವೈರ್ಮೆಂಟ್ ಇನ್ಕ್ಲೂಡ್ ಸ್ಕೂಲ್ ಆಗಿರ್ಬೋದು, ಕ್ಲಾಸ್ ರೂಮ್, ಸೋಷಿಯಲ್, ಪೊಲಿಟಿಕಲ್, ಫ್ಯಾಮಿಲಿ ಎಟ್ಸೆಟ್ರಾ. ಸೊ ಇಲ್ಲಿ ಶಾಲೆ ಆಗಿರ್ಬೋದು, ತರಗತಿ ಆಗಿರ್ಬೋದು, ಸಾಮಾಜಿಕ, ರಾಜಕೀಯ, ಕುಟುಂಬ ಆಗಿರ್ಬೋದು, ಇವೆಲ್ಲ ಏನು ಎನ್ವೈರ್ಮೆಂಟಲ್ಲಿ. ಸೊ ಈ 4 ಫ್ಯಾಕ್ಟರ್ಸ್ ಏನಿವೆ ಟೀಚಿಂಗ್ನಲ್ಲಿ ಬಹುಮುಖ್ಯವಾದ ಅವಶ್ಯಕ ಅಂಶಗಳಾಗಿವೆ. ಸೊ ಇದರದೊಂದು ನಾವು ಓವರ್ ಆಲ್ ಡಯಾಗ್ರಾಮನ್ನು ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಒನ್ ಈಸ್ ಟೀಚರ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಕಂಟೆಂಟ್ ಆ್ಯಂಡ್ ಸ್ಟ್ರಾಟಜಿ, it is an intervening variable, and students are dependent variables. So students are dependent on the teacher. ಸೊ ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾನೆ, 3 ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಫಸ್ಟ್ ಒನ್ ಡಯಾಗ್ನೋಸಿಸ್ ಫಂಕ್ಷನ್, ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಫಂಕ್ಷನ್. ಸೊ ಆಲ್ ದೀಸ್ ಫಂಕ್ಷನ್ಸ್ ವಿ ಡಿಸ್ಕಸ್ಡ್ ಇನ್ ಅವರ್ ಲಾಸ್ಟ್ ಕ್ಲಾಸ್.
ಸೊ ಈ 3 ಕಾರ್ಯಗಳನ್ನು ನಾವು ಕಳೆದ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಶಿಕ್ಷಣದ ಮೂರು ಶಿಕ್ಷಣ ವ್ಯವಸ್ಥೆಯ ಕಾರ್ಯಗಳು ಅಂತ ಡಯಾಗ್ನೋಸಿಸ್, ಪ್ರಿಸ್ಕ್ರಿಪ್ಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಫಂಕ್ಷನ್. ಸೊ ಇವನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಒಂದು ಡಯಾಗ್ರಾಮನ್ನು ನೀವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಲೆಟ್ ಅಸ್ ಮೂವ್ ಟು ದಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್. ಸೊ ಇದಕ್ಕೆ ನಾವು ಟೀಚಿಂಗ್ ಮ್ಯಾಕ್ಸಿಮ್ಸ್ ಅಂತಲೂ ನಾವು ಕರಿತೀವಿ. ಸೊ ಇದರ ಮೇಲೇನೂ ಕೂಡ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತದೆ. ಯಾವ ರೀತಿ ನಮ್ಮ ಬೋಧನಾ ಕಾರ್ಯವನ್ನು ನಾವು ಆರ್ಗನೈಸ್ ಮಾಡಬೇಕು, ಯಾವ ಒಂದು ತಂತ್ರಗಳ ಮೇಲೆ, ಯಾವ ಸಿದ್ಧಾಂತಗಳ ಮೇಲೆ ಈ ಒಂದು ನಮ್ಮ ಟೀಚಿಂಗ್ ಅಥವಾ ಬೋಧನಾ ಕಾರ್ಯ ನಿಂತಿರ್ತದೆ ಎಂಬುದರ ಬಗ್ಗೆ ನೋಡೋಣ ಇಲ್ಲಿ. So let us move to the maxims of teaching. So the first one is maxims of teaching refers to the techniques of teaching used by the ಟೀಚರ್. ಇಲ್ಲಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತಂದರೆ ಶಿಕ್ಷಕ ತನ್ನ ಬೋಧನಾ ಕಾರ್ಯದಲ್ಲಿ ಯಾವೆಲ್ಲ ತಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾನೆ ಅದಕ್ಕೆ ನಾವೇನಂತ ಕರಿತೀವಿ, ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್. ಸೊ ಮ್ಯಾಕ್ಸಿಮ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಆರ್ ಸಮ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ವಿಚ್ ಅ ಟೀಚರ್ ಯೂಸಸ್ ಡ್ಯೂರಿಂಗ್ ದ ಟೀಚಿಂಗ್. ದೀಸ್ techniques, these teaching maxims are used by the teacher during the process of ಟೀಚಿಂಗ್. ಈ ತಂತ್ರಗಳನ್ನು, ಈ ಬೋಧನಾ ತಂತ್ರಗಳನ್ನು ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಈ ಒಂದು ಕಲಿಕೆ ಮತ್ತು ಬೋಧನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆ್ಯಕ್ಚುಲ್ ಅದೊಂದು ತರಗತಿಯಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾನೆ, ಬಳಕೆ ಮಾಡ್ತಾ ಇದ್ದಾನೆ. ಆ್ಯಂಡ್ ದೀಸ್ ಮ್ಯಾಕ್ಸಿಮ್ಸ್ ಆರ್ ಯೂಸ್ಡ್ ಬೈ ಟೀಚರ್ ಟು ಕ್ರಿಯೇಟ್ ಆ್ಯಂಡ್ ಸಸ್ಟೈನ್ ಇಂಟ್ರೆಸ್ಟ್ and attention of the students in what she or he is teaching. And why these maxims of teaching are used? Because to draw the attention of the students and to keep the interest level in the students, he is trying to use these maxims. ಯಾಕೆ ಶಿಕ್ಷಕ ಈ ಒಂದು ಬೋಧನಾ ತಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾನೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಈ ಒಂದು ಇಂಟ್ರೆಸ್ಟನ್ನು ಹೆಚ್ಚಿಸಲು, ವಿದ್ಯಾರ್ಥಿಗಳ ಮನಸ್ಸನ್ನು ಈ ಶಿಕ್ಷಣದ ಜ್ಞಾನದ ಸಂಪಾದನೆಗೆ ಕಡೆಗೆ ಸೆಳೆಯಲು ಶಿಕ್ಷಕನು ಮಾಡ್ತಾ ಇದ್ದಾನೆ ಈ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ಸನ್ನು ಯೂಸ್ ಮಾಡ್ತಾ ಇದ್ದಾನೆ. ಸೊ there will be questions on this topic, so please remember it. ಈ ಒಂದು ಟಾಪಿಕ್ನ ಮೇಲೆ ಕೆಲವೊಂದು ಸಾರಿ ಪ್ರಶ್ನೆಗಳು ಕೂಡ ಬಂದಿವೆ. ಉದಾಹರಣೆಗೆ ಈ ಕೆಳಗಿನ ಯಾವ ಇವು ಬೋಧನಾ ತಂತ್ರಗಳಾಗಿವೆ, ವಿಚ್ ಆರ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಇನ್ಕ್ಲೂಡ್ ಇನ್ ದಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್. ಸೊ ಇನ್ ದಿಸ್ ವೇ questions have arisen on this topic. So we will provide you another videos with MCQs. So let us see. The first one is from known to unknown. Yes, the teaching activity should move from known to unknown. ಎಸ್, ಯಾವಾಗಲೂ ಈ ಒಂದು ಬೋಧನಾ ಕಾರ್ಯ ಏನು ಮಾಡಬೇಕು, ನೋನ್ ಟು ಅನ್ನೋನ್ ಅಂತಂದರೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ ಸಾಗಬೇಕು. ಯಾವಾಗಲೂ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮೊದಲು ಗೊತ್ತಿರೋ ಅಂಶವನ್ನು ಹೇಳಿ ಆಮೇಲೆ ಗೊತ್ತಿಲ್ಲದೇ ಇರೋ ಅಂಶಗಳನ್ನು ಹೇಳಬೇಕು. ದ ಟೀಚರ್ ಶುಡ್ ಸ್ಟಾರ್ಟ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್ ನೋ. ಸೊ ಲೆಟ್ ಅಸ್ ಮೂವ್ ಟು ದಿ A good teacher should always plan his teaching on the principle of proceeding from known to unknown. Yes, whenever the teacher is going to start his lecture, he should first teach whatever students know. Then he can move to the unknown facts or unknown information. So ಯಾವಾಗಲೂ ಒಬ್ಬ ಶಿಕ್ಷಕ ತನ್ನ ಬೋಧನಾ ಕಾರ್ಯವನ್ನು ಆರಂಭ ಮಾಡುವಾಗ ಮೊದಲು ವಿದ್ಯಾರ್ಥಿಗಳಿಗೆ ಗೊತ್ತಿರುವ ಅಂಶಗಳನ್ನು ಹೇಳಬೇಕು, ಆ ನಂತರ ಗೊತ್ತಿಲ್ಲದೇ ಇರೋ ಅಂಶಗಳ ಕಡೆಗೆ ಮೂವ್ ಆಗಬೇಕು. So next, teacher should first activate pupils' previous knowledge and present new knowledge on the basis of that activated previous knowledge of pupil. It means that here the teacher first teach whatever students know, then students will be activated, then students' interest will be generated. So he has to, the students should remember their previous knowledge, then the teacher can put new knowledge into their mind. So on the basis of activated previous knowledge, it means that the teacher should always start from what students know already. Then he can put unknown things or unknown information in the student's mind. ಸೊ ಇಲ್ಲಿ ಶಿಕ್ಷಕ ಯಾವಾಗಲೂ ಮೊದಲು ಟೀಚಿಂಗನ್ನು ಆರಂಭ ಮಾಡುವಾಗ ಮೊದಲು ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರುವ ವಿಷಯವನ್ನು, ಈಗಾಗಲೇ ಪ್ರೀವಿಯಸ್ ನಾಲೆಜ್ ಅಂದರೆ ಇವಾಗಲೇ ಅವರಿಗೆ
ತಿಳಿದಿರುವ ವಿಷಯವನ್ನು ಮೊದಲು ಹೇಳಬೇಕು. ಆವಾಗ ವಿದ್ಯಾರ್ಥಿಗಳು ಏನಾಗ್ತಾರೆ, ಆ ವಿದ್ಯಾರ್ಥಿಗಳಲ್ಲಿ ಇಂಟ್ರೆಸ್ಟ್ ಬರ್ತದೆ. ಸೊ ಆ ನಂತರ ಶಿಕ್ಷಕ ಏನು ಮಾಡಬೇಕು, ಅವರಲ್ಲಿ ಈ ನ್ಯೂ ನಾಲೆಜ್, ಹೊಸ ಜ್ಞಾನವನ್ನು ತುಂಬಬೇಕು. ಸೊ ಇದರ ಅರ್ಥ ಯಾವಾಗಲೂ ನಾವು ಶಿಕ್ಷಕರು ಬೋಧನಾ ಕಾರ್ಯವನ್ನು, ತರಗತಿಯನ್ನು ಆರಂಭ ಮಾಡುವಾಗ ಮೊದಲು ವಿದ್ಯಾರ್ಥಿಗಳಿಗೆ ಈಗಾಗಲೇ ಆ ವಿಷಯದ ಮೇಲೆ ಏನು ಗೊತ್ತಿದೆ ಎಂಬುದರ ಬಗ್ಗೆ ಹೇಳಿ ಆ ನಂತರ ಏನು ಮಾಡಬೇಕು, ಅವರಿಗೆ ಗೊತ್ತಿಲ್ಲದೇ ಇರುವ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಸೊ ಐ ಹೋಪ್ ಯು ಗಾಟ್ ಇಟ್. ಫಾರ್ ಎಕ್ಸಾಂಪಲ್, if I am teaching about India and neighboring nations, so first I should ask students what students know about India, then I can teach about the neighboring countries. ಉದಾಹರಣೆಗೆ ನಾನು ಭಾರತ ಮತ್ತು ಭಾರತದ ನೆರೆ ರಾಷ್ಟ್ರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವಾಗ ಮೊದಲು ನಾನು ಏನು ಮಾಡಬೇಕು, ಅವರಿಗೆ ಭಾರತದ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನು ಗೊತ್ತಿದೆ ಅದನ್ನು ಅವರಿಂದ ತಿಳಿದುಕೊಳ್ಳಬೇಕು. ಆ ನಂತರ ನಾನು ಭಾರತ ಮತ್ತು ನೆರೆ ರಾಷ್ಟ್ರಗಳ ಬಗ್ಗೆ ಅವರಿಗೆ ಪಾಠವನ್ನು ಮಾಡ್ಬೋದು. So this is the first maxim. In another words, whatever the pupils know, the new knowledge of the unknown should be given on that basis. It means that whatever students know about India, on that basis we have to teach them about the neighboring countries. So ವಿದ್ಯಾರ್ಥಿಗಳಿಗೆ ಭಾರತದ ಬಗ್ಗೆ ಮೊದಲು ಏನು ಗೊತ್ತಿದೆ ಅದನ್ನು ತಿಳ್ಕೊಂಡು ಆ ಒಂದು ಪ್ರೀವಿಯಸ್ ಜ್ಞಾನದ ಆಧಾರದ ಮೇಲೆ ಶಿಕ್ಷಕ ಏನು ಮಾಡಬೇಕು, ಅವರಲ್ಲಿ ಹೊಸ ಜ್ಞಾನವನ್ನು ತುಂಬಬೇಕಾಗ್ತದೆ. ಸೊ ನೆಕ್ಸ್ಟ್ ಮ್ಯಾಕ್ಸಿಮ್ ಈಸ್ ಸಿಂಪಲ್ ಟು ಕಾಂಪ್ಲೆಕ್ಸ್, ಅಂದರೆ ಸರಳತೆಯಿಂದ ಕಠಿಣತೆ ಕಡೆಗೆ ಸಾಗಬೇಕು. ಯಾವಾಗಲೂ ಶಿಕ್ಷಕ ಮೊದಲು ಸರಳವಾಗಿರುವ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು, ನಂತರ ಕಠಿಣವಾದ ವಿಷಯಗಳನ್ನು ಹೇಳಬೇಕು. ನೀವು ಯಾವಾಗಲೂ ಯಾವುದೇ ಒಂದು ತರಗತಿಯ ಸಿಲೆಬಸನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೊದಲ 1 ಅಥವಾ 2 ಚಾಪ್ಟರ್ಗಳು ತುಂಬ ಸರಳವಾಗಿರ್ತವೆ, ಆನಂತರ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ದ ಟೀಚರ್ ಶುಡ್ ಆಲ್ವೇಸ್ ಮೂವ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್. So teacher should start his teaching with the simpler things and the complex content should be taught afterwards. This creates interest in the pupil and also motivates them to aspire more. So it means that the teacher always should start his teaching from the simple information. Then after teaching the simple or known information to the students, then he can teach the difficult information or complex content he can teach later, because this is going to generate interest in the students. So ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾನೆ, ಮೊದಲು ವಿದ್ಯಾರ್ಥಿಗಳಿಗೆ ಅತಿ ಸರಳವಾದ ವಿಷಯಗಳನ್ನು ತಿಳಿಸಬೇಕು. ವಿದ್ಯಾರ್ಥಿಗಳಿಗೆ ಗೊತ್ತಿರೋ ವಿಷಯಗಳು, ಅತಿ ಸರಳವಾದ ವಿಷಯಗಳನ್ನು ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಏನಾಗ್ತದೆ, ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಆ ನಂತರ ಶಿಕ್ಷಕ ಏನು ಮಾಡ್ಬೋದು, ಈ ಒಂದು ಕಠಿಣವಾದ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬಹುದು. ಮೊದಲೇ ನಾವು ವಿದ್ಯಾರ್ಥಿಗಳಿಗೆ ಕಠಿಣವಾದ ವಿಷಯಗಳನ್ನು ಹೇಳಿದರೆ ಅವರು ತಮ್ಮ ಇಂಟ್ರೆಸ್ಟನ್ನು ಕಳೆದುಕೊಳ್ಬಹುದು. So the teacher should decide what is easy and what is difficult, keeping in the view of interest, attitude, ability, potentiality and needs of the student. So here, before going for the teaching, the teacher should think what is easy, what is difficult for the students, and he should go through the interest of the students, attitude of the students, previous knowledge of the students, ability of the student. Then he can decide what is easy and what is difficult, and first he should start with the easy topics. ಇಲ್ಲಿ ಶಿಕ್ಷಕ ಏನು ಮಾಡಬೇಕು, ಮೊದಲು ವಿದ್ಯಾರ್ಥಿಗಳ ಒಂದು ಆಸಕ್ತಿಯನ್ನು ನೋಡಬೇಕು, ವಿದ್ಯಾರ್ಥಿಗಳ ವರ್ತನೆಯನ್ನು ಅಧ್ಯಯನ ಮಾಡಬೇಕು, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ನೋಡಬೇಕು, ವಿದ್ಯಾರ್ಥಿಗಳ ಹತ್ರ ಆಲ್ರೆಡಿ ಇರುವ ಜ್ಞಾನವನ್ನು ಅಧ್ಯಯನ ಮಾಡಬೇಕು. ಅದರ ಮೇಲೆ ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯಗಳು ಸರಳವಾಗಿವೆ, ಯಾವ ವಿಷಯಗಳು ಕಠಿಣವಾಗಿವೆ ಎಂಬುದನ್ನು ತಿಳಿದುಕೊಂಡು ಅದರ ಮೇಲೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಬೇಕು. Next, after that, the teacher should divide the subject matter in such a way that simple aspects should come first and these should be followed by the complex one in an order. So either on this basis the teacher should teach easy concepts first, then he can move to the difficult topics. ಈ ಒಂದು ಬೇಸಿಸ್ ಮೇಲೆ ಶಿಕ್ಷಕ ಮೊದಲು ಸರಳವಾಗಿರೋ ವಿಷಯಗಳನ್ನು ತಿಳಿಸಿ ನಂತರ ಕಠಿಣ ವಿಷಯಗಳಿಗೆ ಹೋಗಬೇಕು. So the next one is from concrete to abstract. So here mental development of pupils begins with the concrete and afterwards he gains micro words from them. So therefore a good teaching should lead from concrete to abstract.
So always the teacher should start his teaching from concrete facts, then he can move to the abstract ones. So if we go through this, the concrete material is to be shown and the pupils should be opportunities for acquiring direct experience in order to make them able to learn the abstract concept at the later stage. So with the teacher should present the material first to the students. So on that basis, so the teacher should create opportunity for the direct experience for the students. So ಯಾವಾಗಲೂ ಒಬ್ಬ ಶಿಕ್ಷಕ ಮೊದಲು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಬೇಕು, ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಬೇಕು. ಜ್ಞಾನವನ್ನು ನೀಡಿದ ನಂತರ ವಿದ್ಯಾರ್ಥಿಗಳಿಗೆ ನೇರವಾದ ಅನುಭವವನ್ನು ನೀಡಲು ಅವರಿಗೆ ಇಲ್ಲಿ ಆಪರ್ಚುನಿಟೀಸ್ ಅಂದರೆ ಅವಕಾಶಗಳನ್ನು ಸೃಷ್ಟಿಸಬೇಕು. ಸೊ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಸಿಂಪಲ್ ಟು ಇದು ಸರಳತೆಯಿಂದ ಕಠಿಣತೆಯ ರೀತಿಗೆ ಹೇಗಿರುತ್ತದೆ ಅದೇ ರೀತಿ ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ನೇರವಾಗಿ ಎಕ್ಸಾಮನ್ನು ಇಟ್ಟರೆ ಆಗೋದಿಲ್ಲ. ಶಿಕ್ಷಕ ಮೊದಲು ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಅಂದರೆ ಏನು ತಿಳಿಸ್ಕೊಡಬೇಕು, ಅದರ ಇಡೀ ಪಾಠವನ್ನು ಮಾಡಬೇಕು, ಅದರ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸಬೇಕು, ಆ ನಂತರ ಪರೀಕ್ಷೆಗೆ ಹಾಜರಾಗುವಂತೆ ನೋಡಿಕೊಳ್ಬೇಕು. ಸೊ ಅದೇ ರೀತಿ ಶಿಕ್ಷಕ ಮೊದಲು ವಿದ್ಯಾರ್ಥಿಗಳಿಗೆ he should ಪ್ರೆಸೆಂಟ್ ದ ಮಟೀರಿಯಲ್, ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಮಾಡಬೇಕು. ಆದ ನಂತರ ವಿದ್ಯಾರ್ಥಿಗಳಿಗೆ ಅನುಭವವನ್ನು ಪಡೆಯಲು ಅವಕಾಶಗಳನ್ನು ಸೃಷ್ಟಿಸಬೇಕು. ಸೊ ದ ನೆಕ್ಸ್ಟ್ ಒನ್ ಈಸ್ ಪರ್ಟಿಕ್ಯುಲರ್ ಟು ಜನರಲ್. So the next maxim of teaching is the teaching should always move from particular things to general things. So generalized facts, principles, concepts and phenomenon are quite abstract in nature and therefore should not be presented in the beginning of the teaching. So because of this, because general facts or general principles are always bit difficult to understand or it will take time to understand. So these are the abstract in nature. So these should be presented later. First we should go through the particular things. ಸೊ ಇಲ್ಲಿ ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮೊದಲು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡಿಸಬೇಕು. ಆ ನಂತರ ಇಡೀ ವಿಷಯದ ಬಗ್ಗೆ ಅಧ್ಯಯನವನ್ನು ನೀಡಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇವಾಗ ನಾವು ಒಂದು ಇಕನಾಮಿಕ್ಸ್ ಸಬ್ಜೆಕ್ಟ್ಸನ್ನು ತೆಗೆದುಕೊಂಡ್ರೆ, ಇಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಹಲವಾರು ವಿಷಯಗಳಿದ್ದಾವೆ. ಸೊ ಇಕನಾಮಿಕ್ಸ್ ಇದು ಒಂದು ಬ್ರಾಡರ್ ಥಿಂಗ್, ಜನರಲ್ ಥಿಂಗ್ ಆಗಿದೆ. ಇದಕ್ಕಿಂತ ಮೊದಲು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ನಾವು ಸಣ್ಣ ಸಣ್ಣ ವಿಷಯಗಳು, ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನು ಅಧ್ಯಯನಕ್ಕೆ ನೀಡಿ ನಂತರ ಇಡೀ ಇಕನಾಮಿಕ್ಸ್ನ ಬಗ್ಗೆ ಮಾಹಿತಿಯನ್ನು ನೀಡಬಹುದು. So these abstract things are not presented in the beginning of the teaching. So for example, specific examples should be presented before the pupils first and then general laws or principles should be derived from those specific examples. ಸೊ ಇಲ್ಲಿ ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮೊದಲು ಉದಾಹರಣೆಗಳನ್ನು ನೀಡಬೇಕು. ಉದಾಹರಣೆಗಳನ್ನು ನೀಡಿದ ನಂತರ ವಿದ್ಯಾರ್ಥಿಗಳಿಗೆ ಈ ಜನರಲ್ ಥಿಯರೀಸ್ ಆಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ಇವುಗಳನ್ನೆಲ್ಲ ತಿಳಿಸಿಕೊಡಬೇಕು. ಸೊ ನೇರವಾಗಿ ವಿದ್ಯಾರ್ಥಿಗಳಿಗೆ ಸಿದ್ಧಾಂತಗಳನ್ನು ಹೇಳಿದರೆ ಅರ್ಥ ಆಗೋದಿಲ್ಲ. ಸೊ ಮೊದಲು ಅವರಿಗೆ ಉದಾಹರಣೆಗಳನ್ನು ನೀಡಬೇಕು, ನಂತರ ಅವರಿಗೆ ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು. ಸೊ ನೀವು ಯಾವಾಗಲಾದರೂ ಈ 11th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು ನೀವು ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಮೊದಲಿಗೆ ಅವರು ಇಂಥ ಒಂದು ಊರಿದೆ, ಇಲ್ಲಿ ಈ ರೀತಿ ಒಬ್ಬ ವ್ಯಕ್ತಿ ಇದ್ದಾರೆ, ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಈ ರೀತಿ ಸ್ವಲ್ಪ ಒಂದು ಪ್ಯಾರಾನಷ್ಟು ಉದಾಹರಣೆಗಳನ್ನು ಬರೆದು ಆ ನಂತರ ಮೇನ್ ಟಾಪಿಕ್ನ ಬಗ್ಗೆ ವಿವರಣೆ ನೀಡೋದನ್ನು ನೀವು ಗಮನಿಸಿರ್ಬೋದು. ಆಲ್ಮೋಸ್ಟ್ ನೀವು ಪ್ರೈಮರಿ ಹೈಸ್ಕೂಲ್ ಬುಕ್ಸನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಸೊ ದ ಟೀಚರ್ ಶುಡ್ ಪ್ರೆಸೆಂಟ್ ಎಕ್ಸಾಂಪಲ್ಸ್ ಟು ದಿ ಸ್ಟೂಡೆಂಟ್, ದೆನ್ ಹಿ ಕ್ಯಾನ್ ಗಿವ್ ಜನರಲ್ ಲಾಸ್ ಆರ್ ಜನರಲ್ ಪ್ರಿನ್ಸಿಪಲ್ಸ್. ಯಾವಾಗಲೂ ಶಿಕ್ಷಕ ಮೊದಲು ವಿದ್ಯಾರ್ಥಿಗಳಿಗೆ ಉದಾಹರಣೆಗಳನ್ನು ನೀಡಬೇಕು, ಆ ನಂತರ ಈ ಜನರಲ್ ಲಾಸ್ ಆಗಿರ್ಬೋದು, ಸಿದ್ಧಾಂತಗಳನ್ನು ತಿಳಿಸಬೇಕು. ನೆಕ್ಸ್ಟ್, ಫ್ರಮ್ ಆಕ್ಚುವಲ್ ಟು ರಿಪ್ರೆಸೆಂಟೇಷನ್. ನೈಜತೆಯಿಂದ ವಾಸ್ತವಿಕತೆಯ ಕಡೆಗೆ. So here from actual to representation andaga, a good teacher should always try to give first knowledge about the actual things and then lead his students to artificial representation. So
always the teacher should first give knowledge to the students about any information or about anything. Then he can lead students to artificial representation. For example, for example, if the teacher is teaching about computer, so first teacher should give knowledge on computer. What is computer, what are the parts of computer, how to operate the different parts of the computer. Then he can tell the students to handle the computer. So ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮೊದಲು ಆ ವಿಷಯದ ಬಗ್ಗೆ ಜ್ಞಾನವನ್ನು ನೀಡಬೇಕು. ಆ ನಂತರ ವಿದ್ಯಾರ್ಥಿಗಳಿಗೆ ಈ ರಿಪ್ರೆಸೆಂಟೇಷನ್ಗಾಗಿ ನೀಡಬೇಕು. ಉದಾಹರಣೆಗೆ ಇವಾಗ ಒಬ್ಬ ಶಿಕ್ಷಕ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ, ಕಂಪ್ಯೂಟರ್ನ ಬಗ್ಗೆ ಕಲಿಸ್ತಾ ಇದ್ದಾನೆ ಅಂತ ನೇರವಾಗಿ ಅವರ ಕೈಯಲ್ಲಿ ಕಂಪ್ಯೂಟರ್ನ ಕೊಟ್ಟು ಆಪ್ರೇಟ್ ಮಾಡಲು ಹೇಳೋದಲ್ಲ. ಮೊದಲು ಶಿಕ್ಷಕ ಏನು ಮಾಡಬೇಕು, ಕಂಪ್ಯೂಟರ್ ಅಂದರೆ ಏನು, ಅದರ ಭಾಗಗಳು ಯಾವುವು, ಯಾವ ರೀತಿ ಆಪ್ರೇಟ್ ಮಾಡಬೇಕು, ಸೊ ಇದನ್ನೆಲ್ಲ ಹೇಳಿ ನಂತರ ಅವರಿಗೆ ಈ ಒಂದು ಕಂಪ್ಯೂಟರನ್ನು ಕೊಡಬೇಕು. ಸೊ pupils should be made aware of those things first which exist before them, and then those things should be presented which don't exist before them. So first teacher should teach whatever information is available to the students, then he can go through the unknown things. So ಯಾವಾಗಲೂ ಒಬ್ಬ ಶಿಕ್ಷಕ ಮೊದಲು ವಿದ್ಯಾರ್ಥಿಗಳ ಮುಂದೆ ಏನಿದೆ ಅದರ ಬಗ್ಗೆ ತಿಳಿಸಬೇಕು. ನಂತರ ವಿದ್ಯಾರ್ಥಿಗಳ ಹತ್ರ ಏನಿಲ್ಲ ಎಂಬುದರ ಬಗ್ಗೆ ಉದಾಹರಣೆಗಳನ್ನು ನೀಡಬಹುದು. ಸೊ ಉದಾಹರಣೆಗೆ ನಾನಿವಾಗ ನಿಮ್ಮ ವಿದ್ಯಾರ್ಥಿಗಳಿಗೆ ಹೌ ಟು ಆಪ್ರೇಟ್ ಇಂಟರ್ನೆಟ್ ಬಗ್ಗೆ ತಿಳಿಸುವಾಗ, ಮೊದಲು ಗೂಗಲ್ ಕ್ರೋಮ್ ಅಂದರೆ ಏನು, ಮೊದಲು ಡೆಸ್ಕ್ಟಾಪ್ ಮೇಲೆ ಏನಿದೆ, ಗೂಗಲ್ ಕ್ರೋಮ್ ಇದೆ, ಅದೇ ರೀತಿ ಫೈರ್ಫಾಕ್ಸ್ ಇದೆ, ಇವುಗಳ ಬಗ್ಗೆ ತಿಳಿಸಿ ನಂತರ ನಾನು ಅವರಿಗೆ ಇಂಟರ್ನೆಟ್ ಆಪ್ರೇಟಿಂಗ್ ಬಗ್ಗೆ ತಿಳಿಸಬೇಕು. ಸೊ ದ ನೆಕ್ಸ್ಟ್ ಒನ್ ಈಸ್ ಫ್ರಮ್ ಹೋಲ್ ಟು ಪಾರ್ಟ್. ಸೊ ಹೋಲ್ ಟು ಪಾರ್ಟ್ ಅಂದಾಗ ಅಕಾರ್ಡಿಂಗ್ ಟು ಗೆಸ್ಟಾಲ್ಟ್ ಸೈಕಾಲಜಿಸ್ಟ್, ವಿ ಫಸ್ಟ್ ಪರ್ಸೀವ್ ದ ಆಬ್ಜೆಕ್ಟ್ ಹ್ಯಾಸ್ ಎ ಹೋಲ್ ಆ್ಯಂಡ್ ದೆನ್ ಇಟ್ಸ್ ಪಾರ್ಟ್ಸ್. ಮೊದಲು ನಾವು ಇಡೀ, ಉದಾಹರಣೆಗೆ ನಾವು ಇವಾಗ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ವೆನ್ ವಿ ಸಿ ಸಮ್ ಟ್ರೀಸ್ ಅವರ್ ಅಟೆನ್ಷನ್ ಗೋಸ್ ಆನ್ ದಿ ಎಂಟೈರ್ ಟ್ರೀ, then on its stem, branches, leaves, etc. Therefore beginning should always be made with the whole, and then step by step its various parts should be presented before the students. So ಯಾವಾಗಲೂ ಮೊದಲು ಹೋಲ್ ಥಿಂಗನ್ನು ಹೇಳಿ ನಂತರ ಪರ್ಟಿಕ್ಯುಲರ್ ಪಾರ್ಟ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಉದಾಹರಣೆಗೆ ಇವಾಗ ನಾವು ಒಂದು ಟ್ರೀಯನ್ನು ನೋಡಿದ್ವಿ, ಒಂದು ಗಿಡವನ್ನು ನೋಡಿದಾಗ ಮೊದಲು ನಮ್ಮ ಕಣ್ಣಿಗೆ ಏನು ಹೋಗ್ತದೆ, ಪೂರ್ತಿ ಗಿಡವನ್ನು ನೋಡ್ತೀವಿ ನಾವು. ನೆಕ್ಸ್ಟ್ ಆಮೇಲೆ ಏನು ಮಾಡ್ತೀವಿ, ಗಿಡದ ಬೇರುಗಳು, ಗಿಡದ ಕಾಂಡ, ಗಿಡದ ಎಲೆಗಳು, ಈ ರೀತಿ ಅಧ್ಯಯನ ಮಾಡ್ತಾ ಬರ್ತೀವಿ. ಸೊ ಯಾವಾಗಲೂ ಉದಾಹರಣೆಗೆ ಯಾವಾಗಲೂ ನಾವು ಈ ಟೀಚಿಂಗನ್ನು ಆರಂಭ ಮಾಡುವುದರ ಮೊದಲು ಏನು ಮಾಡ್ತೀವಿ, ಸಿಲೆಬಸನ್ನು ಡಿಸ್ಕಸ್ ಮಾಡ್ತೀವಿ. ಅಂದರೆ ಪೂರ್ತಿ ಸಿಲೆಬಸ್ ಏನಿದೆ ಅದನ್ನು ಮೊದಲು ಡಿಸ್ಕಸ್ ಮಾಡಿ ಆ ನಂತರ ಏನು ಮಾಡ್ತೀವಿ, ಪರ್ಟಿಕ್ಯುಲರ್ ಪಾಯಿಂಟ್ಸ್ಗೆ ಮೂವ್ ಆಗ್ತೀವಿ. ಸೊ ದ ಟೀಚರ್ ಶುಡ್ ಆಲ್ವೇಸ್ ಮೂವ್ ಫ್ರಮ್ ಹೋಲ್ ಟು ಪಾರ್ಟ್. ನೆಕ್ಸ್ಟ್ ಒನ್ ಈಸ್ ಎಂಪಿರಿಕಲ್ ಟು rational. So empirical knowledge ಅಂತಂದ್ರೆ empirical knowledge is based on the observation or first hand experience. So the teacher should create the opportunities for the students to collect and observe the information. ಸೊ ಇಲ್ಲಿ ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಅಬ್ಸರ್ವೇಷನ್ ಮಾಡಲು ಅಥವಾ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವದ ಮೂಲಕ ಕಲಿಯಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಇಟ್ ಈಸ್ ಪರ್ಟಿಕ್ಯುಲರ್, ಕಾಂಕ್ರೀಟ್ ಆ್ಯಂಡ್ ಸಿಂಪಲ್. ವಿ ಕ್ಯಾನ್ ಸಿ, ಫೀಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ಆನ್ ದ ಅದರ್ ಹ್ಯಾಂಡ್ ರ್ಯಾಷನಲ್ ಈಸ್ ಬೇಸ್ಡ್ ಆನ್ ಅವರ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಇಲ್ಲಿ ಎಂಪಿರಿಕಲ್ ಅಂತಂತಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಜ್ಞಾನವನ್ನು ನೀಡಬೇಕು, ಅವರಿಗೆ ಅನುಭವವನ್ನು ನೀಡಬೇಕು. ಆನಂತರ ರ್ಯಾಷನಲ್ ಅಂತಂದರೆ ಅದರ ಮೇಲೆ ವಿದ್ಯಾರ್ಥಿಗಳು ಯೋಚನೆ ಮಾಡಿ ಅದರ ಮೇಲೆ ಅವರು ಆರ್ಗ್ಯುಮೆಂಟ್ಗಳನ್ನು ಮಾಡಬಹುದು, ವಿವರಣೆಯನ್ನು ಕೇಳಬಹುದು. ಸೊ ಇನ್ ದಿಸ್ ವೇ ಶಿಕ್ಷಕ ಏನು ಮಾಡಬೇಕು, ಮೊದಲು ಯಾವುದೇ ಒಂದು ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಸರಳವಾದ ಭಾಷೆಯಲ್ಲಿ ತಿಳಿಸಿಕೊಡಬೇಕು. ಸೊ ಆ ನಂತರ ಏನು ಮಾಡಬೇಕು, ರ್ಯಾಷನಲ್ ಆಗಿ ಅಂದರೆ ಅದನ್ನು ವಿಮರ್ಶೆ ಮಾಡ್ತಾ ಹೋಗಬಹುದು. So the safe approach in teaching is that we should proceed from empirical to rational. So ಇದನ್ನು ನೆನಪಿನಲ್ಲಿಡಬೇಕು, the teaching should always move from empirical to
ರ್ಯಾಷನಲ್. ಸೊ ಎಂಪಿರಿಕಲ್ ಟು ರ್ಯಾಷನಲ್ ಅಂದರೆ ಗೊತ್ತಾಯ್ತಲ್ಲ, ಮೊದಲು ವಿದ್ಯಾರ್ಥಿಗಳಿಗೆ ಆ ಜ್ಞಾನವನ್ನು ಅನುಭವದ ಮೂಲಕ ಆಗಿರ್ಬೋದು ಅಥವಾ ಪ್ರಯೋಗದ ಮೂಲಕ ಆಗಿರ್ಬೋದು, ಅಬ್ಸರ್ವೇಷನ್ನ ಮೂಲಕ ಆಗಿರ್ಬೋದು, ಮೊದಲು ಜ್ಞಾನವನ್ನು ನೀಡಬೇಕು. ಆ ನಂತರ ವಿದ್ಯಾರ್ಥಿಗಳಿಗೆ ಆರ್ಗ್ಯುಮೆಂಟ್ ಮಾಡಲು, ಎಕ್ಸ್ಪ್ಲನೇಷನ್ ಮಾಡಲು ಅವಕಾಶವನ್ನು ಮಾಡಿಕೊಡಬೇಕು. ಸೊ ಇಟ್ ಈಸ್ ಅ ಜರ್ನಿ ಫ್ರಮ್ ಲೆಸ್ ಮೆಂಟಲ್ ಮೆಚುರಿಟಿ ಟು ಮೋರ್ ಮೆಂಟಲ್ ಮೆಚುರಿಟಿ. So the next one is induction to deduction. Induction ಅಂತಂದ್ರೆ induction means drawing a conclusion from the set of examples, and deduction means it is completely opposite to the induction method. Yes, here in deduction method first teacher is going to draw the conclusion and based on conclusion is going to give example. So the teaching activities always move from induction to deduction. Induction ಅಂತಂದ್ರೆ ಮೊದಲು ವಿದ್ಯಾರ್ಥಿಗಳಿಗೆ ಉದಾಹರಣೆಗಳನ್ನು ಕೊಡಬೇಕು, ಉದಾಹರಣೆಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಬೇಕು. ಈ ಉದಾಹರಣೆಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಕನ್ಕ್ಲೂಷನ್ ಅನ್ನು, ಉಪಸಂಹಾರವನ್ನು ಫೈಂಡ್ ಮಾಡಲು ಅಥವಾ ಅರ್ಥವನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕು. ಸೊ ದ ಟೀಚರ್ ಶುಡ್ ಪ್ರೊಸೀಡ್ ಫ್ರಮ್ ಇಂಡಕ್ಷನ್ ಟು ಡಿಡಕ್ಷನ್. ಸೊ ಸೈಕಾಲಜಿಕಲ್ ಟು ಲಾಜಿಕಲ್. ಸೊ ಈ ವರ್ಡ್ಸ್ಗಳೇನದಾವಲ್ಲ ನೀವು ಕನ್ನಡದಲ್ಲಿ ನೆನಪಿಡ್ಬೇಕಂತ ಏನಿಲ್ಲ, ಇಂಗ್ಲೀಷ್ನಲ್ಲಿ ನೆನಪಿಟ್ರೂ ಸಾಕು, ಬಟ್ ಇದರ ಅರ್ಥವನ್ನು ನೀವು ತಿಳ್ಕೊಳ್ಬೇಕು. ಇಂಡಕ್ಷನ್ ಅಂತಂತಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಉದಾಹರಣೆಗಳನ್ನು ನೀಡಿ ಅದರ ಆಧಾರದ ಮೇಲೆ ಅರ್ಥವನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕು. ಡಿಡಕ್ಷನ್ ಅಂತಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಅರ್ಥವನ್ನು ತಿಳಿಸಿ ಅರ್ಥದ ಆಧಾರದ ಮೇಲೆ ಅವರಿಗೆ ಉದಾಹರಣೆಗಳನ್ನು ನೀಡಬೇಕು. ಸೊ ಇಲ್ಲಿ ಶಿಕ್ಷಕ ಯಾವಾಗಲೂ ಏನು ಮಾಡಬೇಕು, ಮೊದಲು ವಿದ್ಯಾರ್ಥಿಗಳಿಗೆ ಈ ಉದಾಹರಣೆಗಳ ಆಧಾರದ ಮೇಲೆ ಅವರಿಗೆ ಅರ್ಥವನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕು. ಸೈಕಲಾಜಿಕಲ್ ಟು ಲಾಜಿಕಲ್. ವೈಲ್ ಟೀಚಿಂಗ್ ದ ಟೀಚರ್ ಶುಡ್ ಫಸ್ಟ್ ಕೀಪ್ ಇನ್ ಮೈಂಡ್ ದ ಇಂಟ್ರೆಸ್ಟ್, attitude, capacities and development of the students. ಮೊದಲು ಶಿಕ್ಷಕ ಏನು ಮಾಡಬೇಕು, ವಿದ್ಯಾರ್ಥಿಗಳ ಆಸಕ್ತಿ, ವಿದ್ಯಾರ್ಥಿಗಳಲ್ಲಿರುವ ಸಾಮರ್ಥ್ಯ ಇತ್ಯಾದಿ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ತನ್ನ ಬೋಧನಾ ಕಾರ್ಯವನ್ನು ಆರಂಭ ಮಾಡಬೇಕು. ಸೊ ಇನ್ ಟೀಚಿಂಗ್ ಇಂಗ್ಲೀಷ್ ದ ಸ್ಟ್ರಕ್ಚರ್ಸ್ ಆರ್ ಸೆಲೆಕ್ಟೆಡ್ ಆ್ಯಸ್ ಪರ್ ದ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದೆನ್ ಅರೇಂಜ್ಡ್ ಇನ್ ಎ ಲಾಜಿಕಲ್ ವೇ. ಅಂತಂದರೆ ಇವಾಗ ಇಂಗ್ಲೀಷ್ ಭಾಷೆಯನ್ನು ಕಲಿಸುವಾಗ ಶಿಕ್ಷಕ ಏನು ಮಾಡ್ತಾನೆ, ಮೊದಲು ವಿದ್ಯಾರ್ಥಿಗಳ ಅವಶ್ಯಕತೆಯ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಯಾವುದನ್ನು ಕಲಿಸ್ಬೇಕು, ಯಾವ ವಿಷಯಗಳನ್ನು ಕಲಿಸ್ಬೇಕು ಅಂತ ಯೋಚನೆ ಮಾಡಿ ಅರೇಂಜ್ ಮಾಡಿ ನಂತರ ಟೀಚನ್ನು ಮಾಡ್ತಾನೆ. ಇದಕ್ಕೇನಂತೀವಿ ಸೈಕಲಾಜಿಕಲ್ ಟು ಲಾಜಿಕಲ್. So the psychological appeal of the thing is more important at the early stages. Early stages ಅಂತಂತಂದರೆ ಈ ಪ್ರೈಮರಿ ಸೆಕೆಂಡರಿ ಎಜುಕೇಷನ್ನಲ್ಲಿ ತುಂಬ ಮುಖ್ಯವಾಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಫ್ರಮ್ ಅನಲೈಸಿಸ್ ಟು ಸಿಂಥೆಸಿಸ್. ಅನಲೈಸಿಸ್ ಅಂತಂತಂದರೆ ಏನು ಮಾಡ್ತೀವಿ, ಯಾವುದೇ ಒಂದು ವಿಷಯವನ್ನು ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ವೆನ್ ವಿ ಡಿವೈಡ್ ಅ ಥಿಂಗ್ ಇಂಟು ಈಸಿ ಪಾರ್ಟ್ಸ್ ಆರ್ ಸೆಪ್ರೇಟ್ ಎಲಿಮೆಂಟ್ಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸಿಲಿ, ಇಟ್ ಈಸ್ ಕಾಲ್ಡ್ ಅನಲೈಸಿಸ್. ವಿಶ್ಲೇಷಣೆ. ಅನಲೈಸಿಸ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ದ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಇಂಟು ಡಿಫ್ರೆಂಟ್ ಸಬ್ ಪಾರ್ಟ್ಸ್. ಇಲ್ಲಿ ಯಾವುದೇ ಒಂದು ಕಠಿಣವಾದ ವಿಷಯವನ್ನು, ಯಾವುದೇ ಒಂದು ಹೆಚ್ಚಿನ ಮಾಹಿತಿ ಇರುವ ವಿಷಯವನ್ನು ನಾವು ವಿವಿಧ ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅವುಗಳನ್ನು ಮೊದಲು ಸಣ್ಣ ಸಣ್ಣ ಭಾಗಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಹೋಗ್ತೀವಿ. ಸೊ ಸಿಂಥೆಸಿಸ್ ಇಸ್ ಜಸ್ಟ್ ಅಪೋಸಿಟ್ ಟು ಅನಲೈಸಿಸ್. ಆಲ್ ಪಾರ್ಟ್ಸ್ ಆರ್ ಶೋನ್ ಆಸ್ ಎ ಹೋಲ್. ಸಿಂಥೆಸಿಸ್ ಅಂತಂದರೆ ಇಲ್ಲಿ ಇಡೀ ವಿಷಯಗಳನ್ನು ಇಲ್ಲಿ ಅನಲೈಸಿಸ್ನಲ್ಲಿ ಬಿಡಿ ಭಾಗಗಳನ್ನಾಗಿ ಕಲಿತ ವಿಷಯಗಳನ್ನು ಸಿಂಥೆಸಿಸ್ನಲ್ಲಿ ಒಂದೇ ಸಾರಿ ಸಂಶ್ಲೇಷಣೆ ಒಂದೇ ಸಾರಿ ತೋರಿಸ್ತೀವಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಟೀಚಿಂಗ್ ಆಪ್ಟಿಟ್ಯೂಡ್ಗಾಗಿ 5 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. 5 ವಿಡಿಯೋಗಳಲ್ಲಿ ನಾನು ಮೊದಲು ಬೇರೆ ಬೇರೆ ವಿಡಿಯೋನಲ್ಲಿ ಬೇರೆ ಬೇರೆ ಮಾಹಿತಿಗಳನ್ನು ನೀಡಿ ಕೊನೆಯ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಎಲ್ಲ ವಿಡಿಯೋಗಳ ಬಗ್ಗೆ ಅಥವಾ ಎಲ್ಲ ಮಾಹಿತಿಯ ಬಗ್ಗೆ ಕಡಿಮೆ ಸಮಯದಲ್ಲಿ ಹೇಳ್ತೀನಿ. ಸೊ ಈ ರೀತಿಯಾಗಿ analysis to synthesis. First teacher should divide the difficult units into different parts, then he can teach. So the process of analysis is easier than the synthesis for understanding a thing. ಯಾವುದೇ ಒಂದು ವಿಷಯವನ್ನು ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಶ್ಲೇಷಣೆ ಅಥವಾ ಅನಲೈಸಿಸ್ ಏನಿದೆ ತುಂಬ ಹೆಲ್ಪ್ ಮಾಡ್ತದೆ. So the process develops the analytical power of the students. It is the best method of starting the teaching process. So ಈ ಒಂದು ವಿಶ್ಲೇಷಣೆಯಿಂದ ಸಂಶ್ಲೇಷಣೆ ಕಡೆಗೆ